ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ದಾಖಲು. ಐಕಾನ್ ಸ್ಟಾರ್ ಹೀಗೆ ಮಾಡಬಹುದಿತ್ತ? ಎಸ್. ಪುಷ್ಪಾ ದಿ ರೂಲ್ ಸದ್ಯ ಇಡೀ ದೇಶದಾದ್ಯಂತ ಯುವಕರ ಬಾಯಲ್ಲಿ ಕೇಳಿ ಬರುತ್ತಿರುವ ಸಿನಿಮಾದ ಹೆಸರು. ಈ ಪ್ಯಾನ್ ಇಂಡಿಯಾ ಮೂವಿ ಡಿಸೆಂಬರ್ 5ರಂದು ವಿಶ್ವದಾದ್ಯಂತ ತೆರೆಗೆ ಅಪ್ಪಳಿಸಲಿದೆ. ಈ ಹಿನ್ನೆಲೆಯಲ್ಲಿ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಈ ಇಬ್ಬರು ಎಲ್ಲಿ ಹೋದ್ರೂ ಫ್ಯಾನ್ಸ್ ಭಾರಿ ಸಂಖ್ಯೆಯಲ್ಲಿ ಸೇರುತ್ತಿದ್ದಾರೆ. ಹೀಗೆ ಸೇರಿರುವಾಗಲೇ ಅಲ್ಲು ಅರ್ಜುನ್ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದು ಕೇಸ್ ದಾಖಲು ಮಾಡಲಾಗಿದೆ. ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಪುಷ್ಪಾ 2 ಸಿನಿಮಾದ ಪ್ರಚಾರಕ್ಕೆಂದು ಮುಂಬೈಗೆ ಹೋಗಿದ್ರು. ಈ ವೇಳೆ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದರು. ಫುಲ್ ಜೋಶ್ನಲ್ಲಿ ಸ್ಟೇಜ್ ಮೇಲೆ ಮಾತನಾಡುತ್ತಿದ್ದ ಐಕಾನ್ ಸ್ಟಾರ್ ತನ್ನ ಅಭಿಮಾನಿಗಳ ಕುರಿತು ಆರ್ಮಿ ಎಂದು ಕರೆದಿದ್ದಾರೆ. ಅದೇ ಆರ್ಮಿ ಎನ್ನುವ ಮಾತೇ ಸದ್ಯ ಅವರಿಗೆ ಸಂಕಷ್ಟ ತಂದಿದೆ. ಈ ಸಂಬಂಧ ಪೊಲೀಸ್ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ಗ್ರೀನ್ ಪೀಸ್ ಎನ್ವೈರನ್ಮೆಂಟ್ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಎನ್ನುವವರು ಅಲ್ಲು ಅರ್ಜುನ್ ವಿರುದ್ಧ ಹೈದರಾಬಾದ್ನ ಜವಾಹರ್ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಸಂಬಂಧ ಮಾತನಾಡಿರುವ ಶ್ರೀನಿವಾಸ್ ಗೌಡ, ನಟ ಅಲ್ಲು ಅರ್ಜುನ್ ಅವರು ತಮ್ಮ ಮಿತಿಯಲ್ಲಿ ಇರಬೇಕು. ಆರ್ಮಿ ಎನ್ನುವುದಕ್ಕಿಂತ ಅತ್ಯಂತ ಗೌರವಾನ್ವಿತ ಪದವಿಗೆ ಬಳಸುವ ಪದವಾಗಿದೆ. ಅವರು ನಮ್ಮ ದೇಶವನ್ನ ರಕ್ಷಣೆ ಮಾಡುವ ಮಹಾನ್ ವ್ಯಕ್ತಿಗಳು. ಆದರೆ ತನ್ನ ಅಭಿಮಾನಿಗಳಿಗೆ ಆರ್ಮಿ ಅಂತ ಕರೆದಿರುವುದು ತಪ್ಪು ಎಂದು ಹೇಳಿಕೊಂಡಿದ್ದಾರೆ. ಪುಷ್ಪಾ 2 ಇನ್ನೇನು 3 ದಿನದಲ್ಲಿ ಬಿಡುಗಡೆಯಾಗುತ್ತಿದ್ದು ಅಭಿಮಾನಿಗಳು ಕೂಡ ಕುತೂಹಲದಿಂದ ಇದ್ದಾರೆ. ಸಿನಿಮಾ ರಿಲೀಸ್ಗೂ ಮೊದಲು ದೊಡ್ಡ ಮೊತ್ತದಲ್ಲಿ ಹಣ ಗಳಿಸಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಬಿಡುಗಡೆಯಾದ ಮೇಲೆ ಯಾವ ಮಟ್ಟದಲ್ಲಿ ಕಲೆಕ್ಷನ್ ಮಾಡುತ್ತೆ ಎಂದು ಕಾದು ನೋಡಬೇಕಿದೆ. ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಮಾಸ್ ಲುಕ್ನಲ್ಲಿದ್ದು ರಶ್ಮಿಕಾ ನಾಯಕಿಯಾಗಿ ಕಂಟಿನ್ಯೂ ಮಾಡಿದ್ದಾರೆ. ಸಿನಿಮಾದಲ್ಲಿ ಫಹದ್ ಫಾಸಿಲ್ ಪೊಲೀಸ್ ಆಕ್ಟಿಂಗ್ನಲ್ಲಿ ಐಕಾನ್ ಸ್ಟಾರ್ಗೆ ಟಕ್ಕರ್ ಕೊಟ್ಟಿರುವ ಸಾಧ್ಯತೆ ಇದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.